ಹಾಯ್ ಹಲೋ ನಮಸ್ತೆ, ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ಇವತ್ತಿನ ಡೈಲಿ ವ್ಲಾಗಲ್ಲಿ ಅಷ್ಟೊಂದಿಲ್ಲ ಹೇಳೋಕ್ಕೆ, ಬಿಕಾಸ್ ಯಾಕಂತ ಹೇಳಿದ್ರೆ ನಾನು ಬೆಳಿಗ್ಗೆ ಎದ್ದಿರೋದು ಲೇಟು. ನಿನ್ನೆ ಎಡಿಟ್ ಮುಗಿಸಿ ಎಕ್ಸ್ಪೋರ್ಟ್ ಆಗೋದಕ್ಕೆ ಲ್ಯಾಪ್ಟಾಪೆಲ್ಲ ಹಾಳಾಗಿ ತುಂಬ 2-3 ಸಲ ಎಕ್ಸ್ಪೋರ್ಟ್ ಮಾಡುವಾಗೆಲ್ಲ ಬಂದಾಗಿ ಆಮೇಲೆ ಫೈನಲಿ ಆಗದೆ ಲ್ಯಾಪ್ಟಾಪ್ ಹಂಗೆ ಬದಿಗಿಟ್ಟು ನೈಟ್ ಮಲ್ಗೋದು 2-3 ಗಂಟೆ ತನಕ ಆದಮೇಲೆ ನೆಕ್ಸ್ಟ್ ಇವತ್ತು ಬೆಳಿಗ್ಗೆ ವೀಡಿಯೋನ ಇದು ಮಾಡಿದ್ದೀನಿ. ಇವಾಗ ಎಕ್ಸ್ಪೋರ್ಟ್ ಆಗಿದೆ, ಸೊ ಅದನ್ನು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಬೆಳಿಗ್ಗೆ ಎದ್ದಿರೋದು ಲೇಟ್, ಟೆಂಪಲ್ಗೆ ಹೋಗಿ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸ್ವಲ್ಪ 2 ಪರ್ಸ್ನಲ್ ಕೆಲಸ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಇಲ್ಲೇ ಎಲ್ಲೂ ಹೊರಗಡೆ ಹೋಗಿಲ್ಲ, ಬಿಕಾಸ್ ಮಳೆ ಬೇರೆ ಬರ್ತಾಯಿತ್ತು. ಆ್ಯಂಡ್ ಇವಾಗ ಹೋಗುವಂತ ಇದೆ, ಆ್ಯಂಡ್ ಇವಾಗೂ ಕೂಡ ಮಳೆ ಬರ್ತಾ ಇದೆ ಲೈಟಾಗಿ ಸಣ್ಣಗೆ. ಆ್ಯಂಡ್ ನನಗೆ NS 200 ಬೈಕ್ನ ತಮ್ಮಂಗೆ ಕೊಟ್ಬಿಟ್ಟು ನಾನು ಪಲ್ಸರ್ ತೊಗೊಂಡು ಬರಲಿಕ್ಕಿದೆ ಭಟ್ಕಳಿಂದ ಶಿರಾಲಿಗೆ ಹೋಗ್ಬಿಟ್ಟು. ಸೊ ಮಳೆ ಕಡಿಮೆ ಆದರೆ ಇವಾಗ ಸ್ವಲ್ಪ ಲೈಟಾಗಿ ಬರ್ತಾ ಇದೆ, ಫುಲ್ ಮಳೆ ಆಗಿದೆ. ಮಳೆ ಏನಾದರೂ ನಿತ್ತು ಅಂತ ಹೇಳಿದ್ರೆ ನಾನು ಶಿರಾಲಿಗೆ ಹೋಗ್ಬಿಟ್ಟು ಈ ಬೈಕ್ನ ಕೊಟ್ಟು ನನ್ನ ಬೈಕ್ನ ಪಲ್ಸರ್ನ ತೊಗೊಂಬರ್ತೀನಿ. ಮೇ ಬಿ ಅಪ್ರಾಕ್ಸ್ ನಾಳೆ ಒಂದಿನ ನಾನು ಇದ್ದೀನಿ ನನ್ನ ಊರಲ್ಲಿ. ಅದಾದಮೇಲೆ ನೀವು ಏನೇ ಕಂಟೆಂಟ್ ನೋಡೋದಿದ್ರು ಬ್ಯಾಂಗ್ಳೂರಿಂದ ನೋಡ್ತೀರಾ. ಇನ್ನೊಂದು 2-3 ಜನರದ್ದು ಮೆಸೇಜ್ ಬಂದಿದೆ, ಮೋಟೋ ವ್ಲಾಗ್ ಸೆಟಪ್ ತೋರಿಸಿ ಅಂತ. ಸೊ ನಾನು ಆದರೆ ಇವತ್ತೇ ತೋರಿಸ್ತೀನಿ ಮೋಟೋ ವ್ಲಾಗ್ ಸೆಟಪ್ ಏನೆಲ್ಲ ಇದೆ ಅಂತ, ಏನೇನೆಲ್ಲ ಬೇಕಾಗುತ್ತೆ, ಎಷ್ಟು ಬಜೆಟಲ್ಲಿ ನಂದಾಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗ NS 200ನ ಶಿರಾಲಿಗೆ ಹೋಗಿ ತಮ್ಮಂಗೆ ಕೊಟ್ಬಿಟ್ಟು ನಾನು ನನ್ನ ಪಲ್ಸರ್ ತರ್ತೀನಿ. ಸೊ ನಾನಿವಾಗ ಚೆಸ್ಟ್ ಮೌಂಟ್ ಕೂಡ ಹಾಕ್ಕೊಂಡಿದ್ದೀನಿ ಹಾರ್ಡ್ನೆಸ್ಸು, ಬಿಕಾಸ್ ಕನ್ಫರ್ಮ್ ಇಲ್ಲ. ಅಲ್ಲಿ ಒಂದು ವಿಶಾಲ್ ಮಾರ್ಟ್ ಏನೋ ಓಪನ್ ಆಗಿದೆ, ಅಲ್ಲಿ ಹೋಗಿಬಿಟ್ಟು ನನಗೆ ಫಾರ್ಮಲ್ಸ್ ನೋಡಲಿಕ್ಕಿದೆ ಮತ್ತು ಶೂಸ್ ಎಲ್ಲ ನೋಡಲಿಕ್ಕಿದೆ. ಸೊ ಒಂದು ರೌಂಡ್ ಹೋಗಿ ಬರೋಣ, ಅದಕ್ಕೆ ನಾನು ಇದು ಹಾಕ್ಕೊಂಡಿದ್ದೀನಿ. ಹೆಲ್ಮೆಟ್ ಹಾಕ್ಕೊಂಡು ಫುಲ್ ಒಳಗಡೆ ಹೋದರೆ ಒಂಥರ ಇರುತ್ತೆ ಅಂದ್ಕೊಂಡು ಹೆಲ್ಮೆಟ್ನಲ್ಲಿ ಇಟ್ಬಿಟ್ಟು ಕ್ಯಾಮ್ರಾನ ಇಟ್ಕೊಂಡು ಸೊ ಹಾರ್ನೆಸ್ ಹಾಕ್ಕೊಂಡು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು ಅಂತ. ಓಕೆ ಬನ್ನಿ. ನಾಳೆ ನನಗೆ ಎಲ್ಲಿಗೆ ಉಡುಪಿಗೆ ಹೋಗ್ಲಿಕ್ಕಿದೆ, ನಾಟ್ ಶೋರ್ ಆಯಿತಾ. ಸೊ ಹಂಗಾಗಿ ನಾನು ಇವಾಗ ಅಲ್ಲಿ ಹೋಗ್ಬಿಟ್ಟು ಈ NSನ ತಮ್ಮನಿಗೆ ಕೊಟ್ಬಿಟ್ಟು ನಾನು ಪಲ್ಸರ್ ತೊಗೊಂಡು ಬರ್ತೇನೆ. ಬಿಕಾಸ್ ಈ ಒಂದು ಮಿರರ್ ಇಲ್ಲ, ಆ್ಯಂಡ್ ಮೇಯ್ನಾಗಿ ಇಂಡಿಕೇಟ್ರ್ ಕೂಡ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ, ಹಾರ್ನ್ ಒಂದೈತೆ ಅಷ್ಟೇ. ಸೊ ಅದಕ್ಕೆ ನಾನು ಇವಾಗ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ತಮ್ಮನ NS ನಮಗೆ ಕೊಟ್ಬಿಟ್ಟು ಸೊ ದೆನ್ ಆಲ್ ಟೇಕ್ ನನ್ನ ಪಲ್ಸರ್ನ ತೊಗೊಂಡು ದೆನ್ ಅದು ಕಂಡೀಷನ್ ಕೂಡ ಚೆಕ್ ಮಾಡಿಸ್ಬೇಕು. ಎಂಜಿನ್ ಆಯಿಲ್ ಚೇಂಜ್ ಮಾಡ್ಸೋಕ್ಕಿದೆ ಐ ಗೆಸ್. ಸೊ ಅದನ್ನು ಚೇಂಜ್ ಮಾಡಿಸಿ ದೆನ್ ಆಲ್ ಟೇಕ್ ಪಲ್ಸರ್ನ ತೊಗೊಂಡು ನಾಳೆ ಉಡುಪಿಗೆ ಹೋಗಿ ಬರೋ ಪ್ಲ್ಯಾನ್. ನಾಟ್ ಶ್ಯೂರ್ ಉಡುಪಿಗೆ ಹೋಗೋದಾ ಏನಂತ ಗೊತ್ತಿಲ್ಲ, ಬಿಕಾಸ್ ನಾನು ನೋಡಬೇಕು ಇವಾಗ ಆದಷ್ಟು ಬೇಗ ಊರಲ್ಲಿ ಎಷ್ಟು ಕಂಟೆಂಟ್ ಮಾಡೋಕ್ಕಾಗುತ್ತೋ ಮಾಡ್ತೀನಿ. ಆ್ಯಂಡ್ ಮೇ ಬಿ ನಾಳೆ ನಾಡ್ದು ಒಂದು 2 ದಿನ ಅಪ್ರಾಕ್ಸ್ ಅಂತ ಹೇಳಿದ್ರೆ ಒಂದು 2 ದಿನ ನಾನು ಊರಲ್ಲಿದ್ದೀನಿ ಅಷ್ಟೇ. ಅದಾದಮೇಲೆ ನಿಮಗೆಲ್ಲ ನನ್ನ ಕಂಟೆಂಟ್ಗಳು ಎಲ್ಲಿಂದ ಬ್ಯಾಂಗ್ಳೂರಿಂದ ನೋಡ್ಲಿಕ್ಕೆ ಸಿಗುತ್ತೆ. ಬ್ಯಾಂಗ್ಳೂರಲ್ಲಿ ನೋಡೋಣ ಎಷ್ಟು ಕಂಟೆಂಟ್ ಮಾಡೋಕ್ಕಾಗುತ್ತೆ ಅಂತ. ನಾನಿವಾಗ ಬೈಕ್ ತೊಗೊಂಡು ಹೋಗಲ್ಲ, ನನ್ನ ಕಸಿನ್ಸ್ದು ಬೈಕೆಲ್ಲ ಅಲ್ಲೇ ಇದೆ, ನೋಡೋಣ ಅದರಲ್ಲೊಂದು ಎಷ್ಟು ವ್ಲಾಗ್ ಆಗುತ್ತೋ ಏನು ಮಾಡೋಕ್ಕಾಗುತ್ತೋ ಅಂತ ಮಾಡೋಣ. ನನ್ನ ಚಿಕ್ಕಮ್ಮನ ಮನೆ ಹತ್ರ ಫುಲ್ ಗ್ರೀನ್ರಿ ಮಳೆ ಬಂದಿದೆಯಲ್ಲ. ಸೊ ನಾನು ಫೈನಲಿ ಬೈಕ್ನ ಕಲೆಕ್ಟ್ ಮಾಡಿಕೊಂಡು ಪಲ್ಸರ್ನ ತೊಗೊಂಡು NSನ ತಮ್ಮಂಗೆ ಕೊಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಂಗೆ ಒಂದು ಕಡೆ ಹೋಗ್ಲಿಕ್ಕಿತ್ತು ವಿಶಾಲ್ ಮಾರ್ಟ್ ಹತ್ರ, ಬಟ್ ನಮ್ಮ ಚಿಕ್ಕಮ್ಮ ಆ್ಯಸ್ ಯೂಶ್ವಲ್ ಗೊತ್ತಾಯ್ತಲ್ಲ ಬಸ್ಲೇ ಕೊಟ್ಟು ಕಳ್ಸೋರೆ, ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಿಂದೆ. ಅದಕ್ಕೆ ಮತ್ತು ಇವಾಗ ಗಾಡಿಯಲ್ಲೂ ನಿಲ್ಸೋಕ್ಕಾಗಲ್ಲ, ಸಾಮಾನಿದೆ. ಸೊ ಇವಾಗ ಸೀದಾ ಮನೆಗೆ ಒಂದೇ ರೋಡ್. ಆ್ಯಕ್ಚುಲಿ ಗಾಡಿನ ಚೆಕ್ ಮಾಡಿಸ್ಬೇಕು ನಾನು, ಬಿಕಾಸ್ ಯಾಕಂತ ಹೇಳಿದ್ರೆ ನಾಳೆ ಉಡುಪಿ ತಗೋ ಕಂಡೀಷನಲ್ಲಿ ಉಂಟಾ ಇಲ್ವೋ ಗೊತ್ತಿಲ್ಲ. ಮಿರರ್ ಮನೇಲಿದೆ, ಮಿರರ್ ಹಾಕ್ಕೊಂಡು ಹೆಲ್ಮೆಟ್ ಇದೆ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ನನ್ನ ಹತ್ರ ಲೈಸೆನ್ಸ್ ಕೂಡ ಇದೆ. ಬಟ್ ಹೋಗ್ತಾ ಇರೋದು, ಬಟ್ ಗಾಡಿ ಕಂಡೀಷನ್ ನೋಡ್ಕೋಬೇಕು ಹೆಂಗಿದೆ ಎಲ್ಲ ಅಂತ. ವಾಟ್ ಹ್ಯಾಪೆಂಡ್ ಓವರ್ ಹಿಯರ್? ಫಕ್ಡ್ ಅಪ್ ಬ್ರೋ, ಆಕ್ಸಿಡೆಂಟ್ ಆಗೈತೆ. K20 ಆ್ಯಂಡ್ K19 ಯಾರಿಗೂ ಎಂತ ಆಗದಿರಾಯ್ತಪ್ಪ ಅಷ್ಟೇ. ಆ್ಯಕ್ಚುಲಿ ನಾನು ಇವಾಗ ಬೈಕ್ ಚೆಕ್ ಮಾಡಿಸಿದೆ, ನನಗೆ ಡಿಸ್ಕ್ ಮಾತ್ರ ಇದು ಚೆಕ್ ಮಾಡಿಸ್ಬೇಕಿತ್ತು. ಬಟ್ ಈ ಸೈಡ್ ಲೈಕ್ ನಾಳೆ ತೊಗೊಂಡು ಬೆಳಿಗ್ಗೆ 11 ಗಂಟೆಗೆ ಅಂತ. ಸೊ ನಾಳೆ ಒಂದು ರೌಂಡ್ ಬೆಳಿಗ್ಗೆ ಒಂದು ಚೆಕ್ ಮಾಡಿಸಿ ಯಾವ ಕಂಡೀಷನಲ್ಲಿದೆ, ಏನು ಮಾಡಬೇಕು ಅಂತ ಒಂದು ಚೆಕ್ ಮಾಡಿ ಹೇಳ್ತಾನೆ. ಆಯಿಲ್ ಚೇಂಜ್ ಮಾಡಬೇಕಾ ಏನು ಎಂತ ಮಾಡಬೇಕಂತ. ಸೊ ಇವಾಗ ನಂಗೆ ಟೈಮ್ ಆಗೈತೆ, ಇನ್ ದ ಸೆನ್ಸ್ ನಾನು ಇವತ್ತಿನ ವ್ಲಾಗ್ ಅಪ್ಲೋಡ್ ಮಾಡಬೇಕೀಗ, ಎಡಿಟ್ ಮಾಡಿ ಇಟ್ಟಿದ್ದೀನಿ. ಸೊ ನಾನು ಇಲ್ಲಿ ಲೇಟ್ ಆಯಿತು. ಸೊ ಇವಾಗ ಮನೆಗೆ ಹೋಗಿ ಫಸ್ಟ್ ವ್ಲಾಗ್ ಒಂದು ಅಪ್ಲೋಡ್ ಮಾಡಿ ಮತ್ತೆ ಒಂದು ರೌಂಡ್ ಪೇಟೆ ಕಡೆ ಬರಬೇಕಷ್ಟೆ.